ರಾಜ್ಯ ರಾಜಕಾರಣದಲ್ಲಿ ಒಂದು ಮಹತ್ವದ ತಿರುವು ಕಾಣಿಸಿಕೊಳ್ಳುವಂತಹ ಎಲ್ಲ ಮುನ್ಸೂಚನೆಗಳು ಇದೀಗ ವ್ಯಕ್ತವಾಗ್ತಾ ಇರುವಂತದ್ದು. ಅದಕ್ಕೆ ಕಾರಣ ಕೇಂದ್ರ ಸರ್ಕಾರ ಮಾಡಲು ಹೊರಟಿರುವಂತಹ ಸಂಪುಟ ಸರ್ಜರಿ. ಈಗಾಗಲೇ ಕೇಂದ್ರ ಸರ್ಕಾರ ಒಂದಿಷ್ಟು ಸಚಿವ ಸ್ಥಾನವನ್ನ ವೇರಿಯೇಷನ್ ಮಾಡಲಿಕ್ಕೆ ಹೊರಟಿದ್ದಾರೆ. ಅಂದ್ರೆ ಒಂದಿಷ್ಟು ಜನರನ್ನ ಸಚಿವ ಸ್ಥಾನದಿಂದ ಕೈ ಬಿಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಅದರ ಮೂಲಕ ರಾಜ್ಯ ರಾಜಕಾರಣದಲ್ಲಿ ಒಂದಿಷ್ಟು ಮಹತ್ವದ ಬದಲಾವಣೆಗೆ ನಾಂದಿ ಹಾಡುವಂತಹ ಎಲ್ಲಾ ಕೆಲಸಗಳು ತೆರೆಮರೆಯಲ್ಲಿ ಆಗ್ತಾ ಇದೆ ಅನ್ನೋದು ನಮಗೆ ಈಗ ಸಿಗ್ತಾ ಇರುವಂತಹ ಮಾಹಿತಿ. ಅಷ್ಟಕ್ಕೂ ರಾಜ್ಯ ರಾಜಕಾರಣದಲ್ಲಿ ಏನಾಗುತ್ತೆ ಅನ್ನುವಂತ ಪ್ರಶ್ನೆ ನಿಮ್ಮಲ್ಲಿ ಮೂಡಬಹುದು. ರಾಜ್ಯ ರಾಜಕಾರಣ ಅಂತ ಬಂದಾಗ ಬಿಜೆಪಿಗೆ ತುಂಬಾನೇ ತಲೆನೋವಾಗಿರುವುದು ಕರ್ನಾಟಕದ ರಾಜ್ಯ ರಾಜಕಾರಣ. ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಮನೆಯೊಂದು ಮೂರು ಬಾಗಿಲು ಅನ್ನೋ ಹಾಗೆ ಆಗ್ಬಿಟ್ಟಿದೆ. ಯಾಕಂತಂದ್ರೆ ಇಲ್ಲಿರುವಂತಹ ಬಣ ರಾಜಕೀಯ ದಿನೇ ದಿನೇ ಬಿಜೆಪಿಯ ವರ್ಚಸ್ಸನ್ನ ಕಮ್ಮಿ ಮಾಡ್ತಾ ಇದೆ, ಕಾರ್ಯಕರ್ತರಲ್ಲಿ ನಿರಾಸೆಯನ್ನ ಉಂಟು ಮಾಡ್ತಾ ಇದೆ. ಬಿಜೆಪಿ ಸರ್ಕಾರಕ್ಕೆ ಇದು ತಲೆನೋವಾಗಿ ಪರಿಣಮಿಸಿರುವಂತದ್ದು. ಅದರಲ್ಲೂ ವಿಜೇಂದ್ರ ಅವರ ನಾಯಕತ್ವದ ಬಗ್ಗೆ ಸಾಕಷ್ಟು ಟೀಕೆಗಳು ಬರ್ತಾ ಇದೆ. ನಿಮ್ಮೆಲ್ಲರಿಗೂ ಗೊತ್ತಿರಬಹುದು, ಯಡಿಯೂರಪ್ಪನವರಿಂದ ಬಿಜೆಪಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂತು. ಆದ್ರೆ ಇದೀಗ ಅವರ ಮಕ್ಕಳಿಂದನೇ ಈ ಬಿಜೆಪಿ ಅನ್ನೋದು ತನ್ನ ಅಧಿಕಾರವನ್ನ ಕಳೆದುಕೊಳ್ಳುವತ್ತ ಸಾಗ್ತಾ ಇರುವಂತದ್ದು. ಅದರಲ್ಲೂ ಡಿ.ಕೆ. ಶಿವಕುಮಾರ್ ಬಂದ ಮೇಲಂತೂ ಬಿಜೆಪಿ ಇನ್ನಷ್ಟು ತಂಡ ಹೊಡೆದು ಬಿಟ್ಟಿದೆ. ಯಾಕೆ ಹೀಗಾಗಿದೆ ಅನ್ನೋದನ್ನ ನಾವು ಗಮನಿಸುವುದಾದ್ರೆ ವೀಕ್ ಆದಂತಹ ರಾಜ್ಯಾಧ್ಯಕ್ಷ ಅಂತಾನೆ ಹೇಳಬಹುದು. ಯಾಕಂತಂದ್ರೆ ವಿರೋಧ ಮಾಡುವಂತಹ ಶಕ್ತಿಯನ್ನೇ ಕಳೆದುಕೊಂಡು ಬಿಟ್ಟ ಹಾಗೆ ಕಾಣಿಸ್ತಾ ಇದೆ. ಇದರ ನಡುವೆ ಮತ್ತೊಂದು ವಿಚಾರ ಈಗ ಮುನ್ನೆಲೆಗೆ ಬರ್ತಾ ಇರುವಂತದ್ದು. ಅದೇನಂತಂದ್ರೆ ಕುಮಾರಸ್ವಾಮಿ ಅವರನ್ನ ಕರ್ನಾಟಕ ರಾಜ್ಯ ಬಿಜೆಪಿಯ ರಾಜ್ಯಾಧ್ಯಕ್ಷರು ಮಾಡುವಂತಹ ಅವಕಾಶ ಇದೆ. ಅದಕ್ಕೆ ಕೇಂದ್ರ ಸರ್ಕಾರ ಯೋಚನೆ ಮಾಡಿದೆ ಅನ್ನುವಂತಹ ಇಂಟರ್ನಲ್ ವರದಿಗಳು ಈಗ ಸಿಗ್ತಾ ಇರುವಂತದ್ದು. ಹಾಗಾದ್ರೆ ಏನೇನಾಗಿದೆ, ಯಾಕೆ ಕುಮಾರಸ್ವಾಮಿ ಅವರನ್ನ ರಾಜ್ಯಾಧ್ಯಕ್ಷರು ಮಾಡ್ಲಿಕ್ಕೆ ಹೊರಟಿದ್ದಾರೆ, ಇದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತೇನೆ. ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡೋ ಮೂಲಕ ನೋಟಿಫಿಕೇಶನ್ ಅನ್ನ ಪಡೆಯಿರಿ. ಕುಮಾರಸ್ವಾಮಿ ಅವರು ಬಿಜೆಪಿ ಜೊತೆ ಮೈತ್ರಿಯಾಗಿ ಕೇಂದ್ರ ಸರ್ಕಾರದ ಸಚಿವರಾದ ಮೇಲೆ ಕರ್ನಾಟಕದಲ್ಲಿ ಒಂದು ರೀತಿ ವಿರೋಧ ಪಕ್ಷದ ನಾಯಕನ ಹಾಗೆ ಕೆಲಸ ಮಾಡ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರವನ್ನ ಅತ್ಯಂತ ತೀಕ್ಷ್ಣವಾಗಿ ವಿರೋಧ ಮಾಡುವಂತಹ ಓರ್ವ ವ್ಯಕ್ತಿ ಕರ್ನಾಟಕದಲ್ಲಿದ್ರೆ, ಅದರಲ್ಲೂ ವಿರೋಧ ಪಕ್ಷದಲ್ಲಿದ್ರೆ ಅದು ಕುಮಾರಸ್ವಾಮಿ ಅಂತ ಹೇಳ್ಬೋದು. ಇದೀಗ ವಿರೋಧ ಪಕ್ಷದ ವಿಪಕ್ಷ ನಾಯಕನಾಗಿರುವಂತಹ ಆರ್ ಅಶೋಕ್ ಇರ್ಬೋದು ಅಥವಾ ವಿಜಯೇಂದ್ರ ಇರ್ಬೋದು, ಇವರಿಬ್ರು ಕೂಡ ಅಡ್ಜಸ್ಟ್ಮೆಂಟ್ ರಾಜಕಾರಣಕ್ಕೆ ಒಗ್ಗಿ ಹೋಗಿಬಿಟ್ಟಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಾಣಸಿಗ್ತಾ ಇರುವಂತದ್ದು. ಈ ಹಿಂದೆ ಗ್ಯಾರಂಟಿ ಯೋಜನೆ ಬಂದಾಗಲೂ ಕುಮಾರಸ್ವಾಮಿ ಅವರು ಇದ್ರ ಬಗ್ಗೆ ಚರ್ಚೆ ಮಾಡಿದ್ರು, ಇದ್ರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಹೇಳಿದ್ರು. ನಂತರ ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಕಾಂಗ್ರೆಸ್ ತರಲಿಕ್ಕೆ ಹೊರಡ್ತಾ ಇದೆ. ಆ ವಿಚಾರವಾಗಿ ಸಾಕಷ್ಟು ಹೋರಾಟಕ್ಕೆ ಮುಂದಾಗಿದ್ದು ಇದೇ ಕುಮಾರಸ್ವಾಮಿ ಅವರು. ಇಲ್ಲಿ ಏನಾಗಿದೆ ಅಂತಂದ್ರೆ ಬಿಜೆಪಿ ಎಷ್ಟು ಸೈಲೆಂಟ್ ಆಗಿದೆ ಅಷ್ಟೇ ವೈಲೆಂಟ್ ಆಗಿ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ಗೆ ಕಾಡ್ತಾ ಇರುವಂತದ್ದು. ಅದರಲ್ಲೂ ಡಿ.ಕೆ. ಶಿವಕುಮಾರ್ಗೆ ನೇರ ಸವಾಲನ್ನ ಹಾಕಿ ಒಂದು ತೊಡೆತಟ್ಟಿ ನಿಲ್ಲುವಂತ ಪ್ರಯತ್ನಕ್ಕೆ ಕುಮಾರಸ್ವಾಮಿ ಅವರು ಮುಂದಾಗಿರುವುದು. ಈ ಎಲ್ಲ ಕಾರಣಕ್ಕೆ ಇದೀಗ ಅವರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ಸಿಗುವಂತ ಎಲ್ಲಾ ಅವಕಾಶಗಳು ಕಾಣಸಿಗ್ತಾ ಇದೆ. ಅದರಲ್ಲೂ ಮೊನ್ನೆ ತಾನೇ ಅಡ್ಡ ಮತದಾನ ಆದ ನಂತರ ಬಿಜೆಪಿ ರಾಜ್ಯ ನಾಯಕರ ಮೇಲೆ ಕೇಂದ್ರ ಸರ್ಕಾರಕ್ಕೆ ಸಿಕ್ಕಾಪಟ್ಟೆ ಬೇಸರ ಉಂಟಾಗಿದೆ. ಅದು ಅಲ್ಲದೆ ಈ ಅಡ್ಡ ಮತದಾನ ಮಾಡಿದವರನ್ನ ಅತ್ಯಂತ ವೇಗವಾಗಿ ಪತ್ತೆ ಹಚ್ಚಿ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅನ್ನುವಂತ ಆಲೋಚನೆಗೆ ಮುಂದಾಗಿದ್ರು. ಈ ಅಡ್ಡ ಮತದಾನ ಆದ ಮೇಲೆ ಕೇಂದ್ರ ಸರ್ಕಾರಕ್ಕೆ ಒಂದು ರಿಪೋರ್ಟ್ ಹೋಗಿದೆ. ಯಾವ್ಯಾವ ನಾಯಕರು ಏಬಲ್ ಇದ್ದಾರೆ ಕರ್ನಾಟಕದಲ್ಲಿ, ಯಾರ್ಯಾರು ಏಬಲ್ ಇಲ್ಲ, ಯಾರಿಗೆ ಸ್ಥಾನ ಕೊಟ್ರೆ ಕರ್ನಾಟಕದ ಮುಂದಿನ ದಿನಗಳಲ್ಲಿ ಬಿಜೆಪಿಗೆ ವರ್ಚಸ್ಸು ಬರುತ್ತೆ ಅನ್ನೋದಾಗಿ ಒಂದಿಷ್ಟು ರಿಪೋರ್ಟ್ ಹೋಗಿದೆ. ಆ ರಿಪೋರ್ಟ್ ನಲ್ಲಿ ಕುಮಾರಸ್ವಾಮಿ ಅವರಿಗೆ ಒಂದು ವೇಳೆ ನೀವು ಅಧಿಕಾರವನ್ನ ಕೊಟ್ರೆ, ಅದು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೊಟ್ರೆ, ಎಲ್ಲೋ ಒಂದ್ ಕಡೆ ಕರ್ನಾಟಕದಲ್ಲಿ ಬಿಜೆಪಿ ಮತ್ತೆ ಮುನ್ನೆಲೆಗೆ ಬರುವಂತ ಪ್ರಯತ್ನ ಆಗಬಹುದು ಅನ್ನುವಂತ ವಿಚಾರವೂ ಕೂಡ ಇದೀಗ ಸುದ್ದಿ ಆಗ್ತಾ ಇರುವಂತ. ಹಾಗಾದ್ರೆ ಕುಮಾರಸ್ವಾಮಿ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ರೆ ಪ್ಲಸ್ ಏನು ಮೈನಸ್ ಏನು ಅನ್ನೋದನ್ನ ನೋಡೋದಾದ್ರೆ, ಈಗಾಗಲೇ ಜೆಡಿಎಸ್ ಪಕ್ಷ ಬಿಜೆಪಿ ಜೊತೆ ಮೈತ್ರಿ ಆಗಿಬಿಟ್ಟಿದೆ. ಈಗ ಕುಮಾರಸ್ವಾಮಿ ಅವರಿಗೆ ಒಂದೊಳ್ಳೆ ಅವಕಾಶ ಇದೆ. ಕರ್ನಾಟಕದಲ್ಲಿ ಅಲ್ಟರ್ನೇಟಿವ್ ಪಕ್ಷವೊಂದನ್ನ ಸದೃಢವಾಗಿ ಕಟ್ಟುವಂತ ಅವಕಾಶ ಇದೆ. ಜೆಡಿಎಸ್ ಅನ್ನ ಮತ್ತೆ ಮುನ್ನೆಲೆಗೆ ತರುವಂತ ಅವಕಾಶ ಇದೆ. ಇದನ್ನ ಅಥವಾ ಇದರ ಬಗ್ಗೆ ಕುಮಾರಸ್ವಾಮಿ ಅವರು ಯೋಚನೆ ಮಾಡಿದ್ರೆ ಒಂದು ಲಾಂಗ್ ಟರ್ಮ್ ಪೊಲಿಟಿಕ್ಸ್ ಅನ್ನೋದು ಅವರಿಗೆ ಸಿಗತ್ತೆ. ಆದ್ರೆ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನ ಸಿಕ್ಕಿದ್ರೂ ಕೂಡ ಎಲ್ಲೋ ಒಂದ್ ಕಡೆ ಬಿಜೆಪಿಯಲ್ಲಿ ಈ ವೈಮನಸ್ಸು ಅನ್ನೋದು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಯಡಿಯೂರಪ್ಪ
ಯಡಿಯೂರಪ್ಪನವರಿಗೆ ಅವರ ಮಕ್ಕಳನ್ನ ಬೆಳೆಸಬೇಕು ಅನ್ನೋ ಚಿಂತೆ, ಅದರ ನಡುವೆ ಅಶೋಕಿಗೆ ನಾನು ಹೇಗೆ ಬಿಸ್ನೆಸ್ ಮಾಡೋದು ಅನ್ನೋ ಚಿಂತೆ, ಅದೆಲ್ಲವನ್ನ ಬಿಟ್ಟು ರಾಜಕಾರಣಕ್ಕೆ ಫೋಕಸ್ ಮಾಡಿ ಅಂತಂದ್ರೆ ಆ ಒಂದು ಫೋಕಸ್ ಅನ್ನೋದು ಕಾಣ್ತಾ ಇಲ್ಲ ರಾಜ್ಯ ಬಿಜೆಪಿ ನಾಯಕರಲ್ಲಿ. ಈ ನಡುವೆ ಎಲ್ಲಾದ್ರೂ ಕುಮಾರಸ್ವಾಮಿ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರ ಆಗ್ಬಿಟ್ರೆ ಜೆಡಿಎಸ್ ನ ಕತೆ ಮುಂದೇನು ಅಂತ ನೋಡೋದಾದ್ರೆ ಜೆಡಿಎಸ್ ಪಕ್ಷ ಇಲ್ಲಿಗೆ ಮುಕ್ತಾಯ ಆಗ್ಬಿಡುತ್ತೆ. ಸೊ ಯೂಶುವಲಿ ಬಿಜೆಪಿ ಅವರು ಮಾಡ್ತಾ ಇರೋದು ಹಾಗೆ, ಎಲ್ಲೆಲ್ಲಿ ಸ್ಥಳೀಯ ಪಾರ್ಟಿಗಳಿದೆ ಅವರ ವರ್ಚಸ್ಸಿದೆ ಅವರನ್ನ ಒಬ್ಬೊಬ್ಬರನ್ನಾಗಿ ಬಿಜೆಪಿಗೆ ಎಳ್ಕೊಂಡು ಆ ಒಂದು ಸ್ಥಳೀಯ ಪಾರ್ಟಿಗೆ ತಿಲಾಂಜಲಿಯನ್ನ ಹಾಡಿಬಿಡ್ತಾರೆ. ಅದೇ ರೀತಿ ಈಗ ಕರ್ನಾಟಕದಲ್ಲೂ ಜೆಡಿಎಸ್ ಕತೆ ಮುಗಿತು ಅಂತ ಕಾಣ್ತಾ ಇದೆ. ಯಾಕಂತಂದ್ರೆ ಎಲ್ಲೋ ಒಂದ್ ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷ ಆಗ್ಬಿಟ್ರೆ ಜೆಡಿಎಸ್ ಕಟ್ಲಿಕ್ಕೆ ಕುಮಾರಸ್ವಾಮಿ ಅವರ ಬಳಿ ಆಗೋದಿಲ್ಲ. ಇನ್ನು ಉಳಿದವರು ಏನು ಮಾಡ್ತಾರೆ ನೋಡಬೇಕು. ಇನ್ನು ಮಗನ ಪೊಲಿಟಿಕ್ಸ್ ಕೂಡ ಈಗ ಕುಮಾರಸ್ವಾಮಿಗೆ ಇಂಪಾರ್ಟೆಂಟ್ ಆಗಿರುವಂತದ್ದು. ನಿಖಿಲ್ ಕುಮಾರಸ್ವಾಮಿ ಅವರನ್ನ ಬೆಳೆಸಬೇಕು. ಈ ನಡುವೆ ಕುಟುಂಬ ರಾಜಕಾರಣಕ್ಕೆ ಈಗ ಬಿಜೆಪಿ ಸಾಕ್ಷಿ ಆಗ್ತಾ ಇದೆ. ಏನಂತಂದ್ರೆ ಎಲ್ಲಿ ಹೋದ್ರು ಅವರ ಮಕ್ಕಳು ಮರಿ ಮೊಮ್ಮಕ್ಕಳೇ ಕಾಣ ಸಿಗ್ತಾ ಇದ್ದಾರೆ. ಈ ಕುಟುಂಬ ರಾಜಕಾರಣ ಹೇಗೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಅವರ ಮನೆಯ ಎಲ್ಲ ಸದಸ್ಯರು ರಾಜಕಾರಣದ ಭಾಗವಾಗಿ ಬಿಟ್ಟಿದ್ದಾರೆ. ಕುಮಾರಸ್ವಾಮಿ ಅವರಿಗೆ ಕುಟುಂಬ ರಾಜಕಾರಣ ಹೊಸತಲ್ಲ, ಹಾಗೆ ಯಡಿಯೂರಪ್ಪನವರಿಗೂ ಹೊಸತಲ್ಲ. ಇನ್ನು ಕುಮಾರಸ್ವಾಮಿಗೆ ಅಧಿಕಾರ ಕೊಟ್ರೆ ಬಿಜೆಪಿ ಇನ್ನಷ್ಟು ಇಬ್ಬಾಗ ಆಗುವ ಚಾನ್ಸಸ್ ಇದೆ. ಯಾಕಂತಂದ್ರೆ ಹೊರಗಿನಿಂದ ವಲಸೆ ಬಂದವರಿಗೆ ನೀವು ಪಕ್ಷದಲ್ಲಿ ಒಂದು ದೊಡ್ಡ ಜವಾಬ್ದಾರಿಯನ್ನ ಕೊಡ್ತೀರಿ ಅಂತಂದ್ರೆ ಆವಾಗ ಆಟೋಮೆಟಿಕ್ಲಿ ರಾಜ್ಯ ಬಿಜೆಪಿಯಲ್ಲಿ ಒಂದಿಷ್ಟು ವೇರಿಯೇಷನ್ಸ್ ಗಳು ಆಗುವಂತ ಚಾನ್ಸಸ್ ಇದೆ. ಒಂದಿಷ್ಟು ಜನ ಪಕ್ಷವನ್ನ ಬಿಡಬಹುದು, ಇನ್ನೊಂದಿಷ್ಟು ಜನ ಪಕ್ಷದಿಂದ ವಿರೋಧವನ್ನ ಕಟ್ಕೊಳ್ಬಹುದು. ಹಾಗೆ ಕೇಂದ್ರ ಸರ್ಕಾರಕ್ಕೆ ಒಂದಿಷ್ಟು ಖಡಕ್ ಸಂದೇಶವನ್ನು ಕೊಡಬಹುದು. ಆದ್ರೆ ಕೇಂದ್ರ ಸರ್ಕಾರಕ್ಕೆ ಇರೋದು ಈಗ ಇದೊಂದೇ ಆಲೋಚನೆ. ಯಾಕಂತಂದ್ರೆ ಆದಷ್ಟು ಬೇಗ ಬಿಜೆಪಿಯನ್ನ ಕರ್ನಾಟಕದಲ್ಲಿ ಕಟ್ಟಲೇಬೇಕು, ಇಲ್ಲ ಅಂತಂದ್ರೆ ಬಿಜೆಪಿ ವಾಶೌಟ್ ಆಗಿ ಬಿಡುತ್ತೆ. ಒಂದು ವೇಳೆ ಇನ್ನೊಂದ್ 2-3 ವರ್ಷದಲ್ಲಿ ಚುನಾವಣೆ ಬರೋದಿದ್ರೆ ಬಿಜೆಪಿ ಒಂದ್ ವೇಳೆ ಚುನಾವಣೆಗೆ ಕಂಟೆಸ್ಟ್ ಮಾಡಿದ್ರೆ ಈ ಹಿಂದಿನ ಸೋಲೇನಿದೆ ಅದಕ್ಕಿಂತ ಹೀನಾಯವಾಗಿ ಸೋಲ್ತದೆ ಅನ್ನುವಂತ ವರದಿಗಳು ಕೂಡ ಇದೀಗ ಬಿಜೆಪಿಗೆ ಸಿಕ್ಕಿರುವಂತದ್ದು, ಅದರಲ್ಲೂ ಕೇಂದ್ರ ನಾಯಕರಿಗೆ ಸಿಕ್ಕಿರುವಂತದ್ದು. ಹಾಗಾಗಿ ಆದಷ್ಟು ಬೇಗ ಇದ್ರ ಬಗ್ಗೆ ಆಲೋಚನೆ ಮಾಡಬೇಕಾಗುತ್ತೆ. ಕೇಂದ್ರ ಸರ್ಕಾರ ಕೂಡ ಇದ್ರ ಬಗ್ಗೆ ಆಲೋಚನೆ ಮಾಡಿದಂತೆ ಕಾಣ್ತಾ ಇದೆ. ಹಾಗಾಗಿಯೇ ಕುಮಾರಸ್ವಾಮಿಯನ್ನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕೂರಿಸುವ ಎಲ್ಲ ಆಲೋಚನೆಗಳು ಈಗ ಕೇಂದ್ರ ಸರ್ಕಾರಕ್ಕೆ ಬಂದುಬಿಟ್ಟಿದೆ. ಇನ್ನು ರಾಜ್ಯ ನಾಯಕರ ಪರಿಸ್ಥಿತಿ ನೋಡಿದ್ರೆ ಬಿಜೆಪಿಯಲ್ಲಿ ತುಂಬಾನೇ ಬೇಸರ ಆಗುತ್ತೆ. ಯಾಕಂತಂದ್ರೆ ವಿರೋಧ ಮಾಡುವ ಶಕ್ತಿಯನ್ನು ಕೂಡ ಕಳೆದುಕೊಂಡು ಬಿಟ್ಟಿದ್ದಾರೆ ರಾಜ್ಯ ಬಿಜೆಪಿ ನಾಯಕರು. ಅದರಲ್ಲೂ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಮೇಲೆ ಫುಲ್ ಸೈಲೆಂಟ್ ಆಗಿಬಿಟ್ಟಿದೆ ಬಿಜೆಪಿ ಟೀಮ್ ಅಂತಾನೆ ಹೇಳ್ಬಹುದು. ಯಾಕಂತಂದ್ರೆ ಡಿ.ಕೆ.ಶಿ ಮುಖ್ಯಮಂತ್ರಿ ಆದ ಮೇಲೆ ಹಲ್ಲು ಕಿತ್ತ ಹಾವಿನಂತಾಗಿದೆ, ಬರೀ ಬುಸುಗುಡುತ್ತೆ ಬಿಟ್ರೆ ಕಚ್ಚೋಕ್ ಬರುವುದಿಲ್ಲ ಅನ್ನೋ ರೀತಿಯಾಗಿ. ಸೊ ಹಾಗಾಗಿ ಕಾಂಗ್ರೆಸ್ ಅನ್ನ ಕಟ್ಟಿ ಹಾಕಿಕೊಳ್ಳುವಂತ ಅಥವಾ ಕಾಂಗ್ರೆಸ್ ಅನ್ನ ಟೀಕೆ ಮಾಡುವಂತಹ ಒಂದು ಚಾಕಚಕ್ಯತೆ ಇದ್ರೆ ಅದು ಕುಮಾರಸ್ವಾಮಿ ಅವರಿಗೆ ಮಾತ್ರ ಅನ್ನೋದು ಈಗ ಮೇಲ್ನೋಟಕ್ಕೆ ಕಾಣಸಿಗ್ತಾ ಇರುವಂತದ್ದು. ಬಿಡದಿ ಟೌನ್ಶಿಪ್ ಯೋಜನೆ ಇರಬಹುದು, ಮೊನ್ನೆ ಆದಂತಹ ಅಡ್ಡ ಮತದಾನ ಇರಬಹುದು, SR ಪ್ರಕ್ರಿಯೆ ಇರಬಹುದು, ಇದೆಲ್ಲ ವಿಚಾರವಾಗಿ ಸಾಕಷ್ಟು ಧ್ವನಿಯನ್ನ ಎತ್ತುತ್ತಾ ಇರೋದು ಈಗ ಕುಮಾರಸ್ವಾಮಿ ಮಾತ್ರ. ಕುಮಾರಸ್ವಾಮಿ ಅವರು ವಿರೋಧ ಮಾಡ್ತಾ ಇರೋದಕ್ಕೆ ತುಂಬಾನೇ ಕಾರಣ ಇದೆ. ಒಂದು ವೈಯಕ್ತಿಕ ಕಾರಣನೂ ಕೂಡ ಇದಕ್ಕೆ ಒಂದು ಮೇನ್ ಇಂಪ್ಯಾಕ್ಟ್ ಕೊಡುತ್ತೆ. ಯಾಕಂತಂದ್ರೆ ಡಿ.ಕೆ. ಶಿವಕುಮಾರ್ ಹಾಗೆ ಕುಮಾರಸ್ವಾಮಿ ನಡುವೆ ರಾಜಕೀಯ ದ್ವೇಷ ಅನ್ನೋದಿದೆ, ವೈಯಕ್ತಿಕ ಕದನ ಅನ್ನೋದಿದೆ. ಈ ವೈಯಕ್ತಿಕ ವಿರೋಧ ಏನಿದೆ ಪೊಲಿಟಿಕ್ಸ್ ನಲ್ಲೂ ವರ್ಕ್ ಆಗ್ತಾ ಇದೆ. ಅದರಲ್ಲೂ ಕುಮಾರಸ್ವಾಮಿ ಹೋಗ್ತಾ ಇರುವಂತ ಸ್ಪೀಡ್ ಹಾಗೆ ಕುಮಾರಸ್ವಾಮಿ ವಿರೋಧ ಮಾಡ್ತಾ ಇರುವಂತ ರೀತಿ ಇದೆಲ್ಲವೂ ಕೂಡ ಎಲ್ಲೋ ಒಂದ್ ಕಡೆ ಕರ್ನಾಟಕ ಬಿಜೆಪಿ ಸರ್ಕಾರಕ್ಕೆ ಪ್ಲಸ್ ಆಗ್ತಾ ಇದೆ. ಅವರು ಮಾಡ್ತಿರುವಂತ ವಿರೋಧದ 3/4% ಅಥವಾ 1/4% ವಿರೋಧವನ್ನ ಬಿಜೆಪಿ ನಾಯಕರು ಮಾಡಿದ್ರೆ ಇವತ್ತು ಬಿಡದಿ ಟೌನ್ಶಿಪ್ ಯೋಜನೆಯ ಬಗ್ಗೆ ಡಿ.ಕೆ. ಶಿವಕುಮಾರ್ ಅವರು ಇಷ್ಟು ದೊಡ್ಡ ನಿರ್ಧಾರವನ್ನ ತೆಗೆದುಕೊಳ್ತಾ ಇರಲಿಲ್ಲ. ಎಲ್ಲಾ ಅವಕಾಶಗಳು ಕೈಯಲ್ಲಿದ್ರು ಕೂಡ ಬಿಜೆಪಿ ನಾಯಕರು ಮಾತ್ರ ಕೈ ಚೆಲ್ಲಿ ಕೂತಿದ್ದಾರೆ. ಮೊನ್ನೆ ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರವಾಗಿ ಡಿ.ಕೆ.ಶಿ ಅವರಿಗೆ ಸವಾಲ್ ಹಾಕಿದ್ರು. ಡಿ.ಕೆ.ಶಿ ಅವರಿಗೆ ಸವಾಲ್ ಹಾಕಿದಾಗ ಯಾವುದೇ ಬಿಜೆಪಿ ನಾಯಕರು ಅಷ್ಟು ದೊಡ್ಡ ಮಟ್ಟದಲ್ಲಿ ಕುಮಾರಸ್ವಾಮಿಗೆ ಸಪೋರ್ಟ್ ಮಾಡೋದನ್ನ ನೀವು ನೋಡ್ಲಿಲ್ಲ. ಯಾಕೆ ಅಂತಂದ್ರೆ ಬಿಜೆಪಿಯಲ್ಲಿ ಕುಮಾರಸ್ವಾಮಿ ಬೆಳೀತಾ ಇರೋದು ಬಿಜೆಪಿ ನಾಯಕರಿಗೆ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ, ನಮ್ಮ ಕುರ್ಚಿ ಭದ್ರವಾಗಿಲ್ಲ ಅನ್ನುವಂತ ಆಲೋಚನೆ ಕೂಡ ಇದೆ. ಅದು ಅಲ್ಲದೆ ಬಿಜೆಪಿಗರು ಈ ಹಿಂದೆ ಪರ್ಚೇಸ್ ರಾಜಕಾರಣವನ್ನ ಮಾಡಿದ್ರು, ಒಂದಿಷ್ಟು ಕಾಂಗ್ರೆಸ್ MLA ಪರ್ಚೇಸ್ ಮಾಡಿದ್ರು, ಅದು ಕೂಡ ಅವರಿಗೀಗ ಹಿನ್ನಡೆ ಆಗ್ತಾ ಇರೋದು. ಒಟ್ಟಾರೆ ರಾಜ್ಯ ಬಿಜೆಪಿಗೆ ಈಗ ಅಧಿಕಾರದ ಬದಲಾವಣೆಯ ಅವಶ್ಯಕತೆ ಇದೆ. ಅದನ್ನ ಆದಷ್ಟು ಬೇಗ ಮಾಡಿದ್ರೆ ಬಿಜೆಪಿ ತನ್ನನ್ನ ಕರ್ನಾಟಕದಲ್ಲಿ ಉಳಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ. ಅದೇನೇ ಇರಲಿ, ಕುಮಾರಸ್ವಾಮಿಗೆ ಅಧಿಕಾರ ಕೊಟ್ರೆ ನಿಜಕ್ಕೂ ಬಿಜೆಪಿಗೆ ಒಂದೊಳ್ಳೆ ನಾಯಕತ್ವ ಸಿಕ್ಕ ಹಾಗಾಗ್ತದೆ. ಕರ್ನಾಟಕದಲ್ಲಿ ಬಿಜೆಪಿಗೆ ಮರುಜೀವ ಬಂದಂತಾಗ್ತದೆ ಅನ್ನೋದು ನಮ್ಮ ಅಭಿಪ್ರಾಯ. ಈ ವಿಚಾರದ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ.